ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳ ಒಂದು ಸಮಗ್ರ ವಿಚಾರವಾಗಿ ನಾನು ಈ ಸಂದರ್ಭದಲ್ಲಿ ಬೆಂಕಿ ಬಿರುಗಾಳಿ ಚಾನಲ್ ಮುಖಾಂತರ ನಾಡಿನ ಜನತೆಗೆ ತಿಳಿಸಲಿಕ್ಕೆ ಹೆಮ್ಮೆ ಪಡ್ತೀನಿ. ಜೊತೆಗೆ ಸಚಿವ ಸಂಪುಟ ಹಾಗೂ ಮಂತ್ರಿಮಂಡಲದ ವಿಸ್ತರಣೆಯ ಜೊತೆಗೆ ಮುಖ್ಯಮಂತ್ರಿಯ ಒಂದು ಪದಗ್ರಹಣವೂ ಕೂಡ 3ನೇ ತಾರೀಕಿಗೆ ನಡೀತಾ ಇದೆ ಅನ್ನುವಂಥ ಸುದ್ದಿಗಳು ಕೂಡ ಬರ್ತಾ ಇರೋದು ಸ್ವಾಭಾವಿಕ. ಹಾಗಿದ್ದಾಗ ಈ ಒಂದು ಮಂತ್ರಿಮಂಡಲದಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋದನ್ನು ಕೂಡ ನಾನು ನಾಳಿನ ಸಂಚಿಕೆಯಲ್ಲಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಜೊತೆಗೆ ಆ ಒಂದು ಮಂತ್ರಿಮಂಡಲದಲ್ಲಿ ಉಪಮುಖ್ಯಮಂತ್ರಿಯಾಗಿ ಒಬ್ಬ ಮಹಿಳೆ, ಅದರಲ್ಲೂ ಕೂಡ ಒಬ್ಬ ಮಹಿಳೆ ಉಪಮುಖ್ಯಮಂತ್ರಿಯಾಗಿ ನೇಮಕಗೊಳ್ಳುವ ಬಹುತೇಕ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸ್ತಾ ಇವೆ ಅನ್ನುವಂಥ ಹೊಸ ಸುದ್ದಿಯನ್ನು ಕೂಡ ಈ ಮೂಲಕ ನಾನು ನಾಡಿನ ಬಹುತೇಕ ಎಲ್ಲ ಮಹಿಳೆಯರಿಗೂ, ಮಹಿಳಾ ಮಣಿಗಳಿಗೂ ಕೂಡ ತಿಳಿಸಲಿಕ್ಕೆ, ನಾಡಿನ ಜನತೆಗೆ ತಿಳಿಸಲಿಕ್ಕೆ ಬಯಸ್ತೀನಿ. ಹಾಗಿರುವಾಗ ಇಲ್ಲಿಯವರೆಗೆ ಯಾವುದೇ ರಾಜಕೀಯ ಪಕ್ಷಗಳು ತಮ್ಮ ಸರ್ಕಾರಗಳಲ್ಲಿ ಮಹಿಳಾ ಉಪಮುಖ್ಯಮಂತ್ರಿ ಸ್ಥಾನವನ್ನು ಯಾರಿಗೂ ಕೂಡ ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ಕೂಡ ನೀಡಿಲ್ಲ. ಹಾಗಿದ್ದಾಗ ಈ ಸಲ ಆ ಒಂದು ಮಹಿಳೆಯರಿಗೆ, ಅದು ಕೂಡ ನಾರಿ ಶಕ್ತಿಗೆ ಉಪಮುಖ್ಯಮಂತ್ರಿ ಸ್ಥಾನ ಒಲಿದು ಬರಬಹುದೇ ಅನ್ನುವಂಥ ಪ್ರಶ್ನೆಗಳು ಕೂಡ ಹೇಳ್ತಾ ಇರೋದು ಕೂಡ ಸ್ವಾಭಾವಿಕ. ಹಾಗಿದ್ದಾಗ ಮಹಿಳೆಯರೇನು ಅಡಿಗೆ ಮನೆಗೆ ಸೀಮಿತರಾದವರಲ್ಲ. ಅವರಿಗೂ ಕೂಡ ಶಕ್ತಿ ಇದೆ, ಸಾಮರ್ಥ್ಯವಿದೆ, ಬುದ್ಧಿ ಇದೆ, ಜೊತೆಗೆ ಚಾಣಕ್ಷಮತಿಗಳು ಕೂಡ ಆಗಿದ್ದಾರೆ. ಅವರು ಯಾವುದರಲ್ಲಿಯೂ ಕೂಡ ಕಡಿಮೆ ಇಲ್ಲ ಅನ್ನುವಂಥ ಸಾಕಷ್ಟು ಉದಾಹರಣೆಗಳನ್ನು ಕೂಡ ಮಾಡಿ, ಸಾಧನೆಯನ್ನು ಮಾಡಿ ತೋರಿಸಿದ್ದಾರೆ ಕೂಡ. ಹಾಗಿದ್ದಾಗ ಅಂಥ ಶ್ರೇಷ್ಠ ಮಹಿಳೆಯರನ್ನು ನಾವು ಯಾವತ್ತೂ ಕೂಡ ಕೊಂಡಾಡಲೇಬೇಕು, ಅವರನ್ನು ನಾವು ಗುಣಗಾನ ಮಾಡಲೇಬೇಕು. ಯಾಕಂದರೆ ಈಗ ನಮಗೆ ಪುರುಷ ಪ್ರಧಾನ ಸಮಾಜ ಅಂತ ಕರೆದರೂ ಕೂಡ ಪುರುಷ ಪ್ರಧಾನ ಸಮಾಜದಷ್ಟೇ ಮಹಿಳೆಯರಿಗೂ ಕೂಡ ಪುರುಷರಷ್ಟೇ ಸಮಾನವಾದ ಗೌರವವನ್ನು, ಬೆಲೆಯನ್ನು ಹಾಗೂ ಅವರ ಒಂದು ಕಾರ್ಯಕ್ಷಮತೆಯನ್ನು ಕೂಡ ನಾವು ನೋಡಬೇಕು. ಯಾಕಂದರೆ ಮಹಿಳೆಯರಂತಂದರೆ ಅಡುಗೆ ಮಾಡಲಿಕ್ಕೆ ಅಷ್ಟೇ ಅಲ್ಲ, ಅವ್ರಿಗೂ ಅವಕಾಶಗಳು ಸಿಕ್ಕರೆ ಇಡೀ ನಮ್ಮ ದೇಶವನ್ನೇ ಆಳಬಹುದು, ರಾಜ್ಯವನ್ನೇ ಆಳಬಹುದು, ಮನೆಯನ್ನು ಆಳುವುದರ ಜೊತೆಗೆ ಅವರು ಎಲ್ಲವನ್ನೂ ಕೂಡ ಆಳಬಲ್ಲರು ಅನ್ನುವಂಥ ಅಭಿಮತ ನನ್ನದು. ಹಾಗಿರುವಾಗ ಈ ಸಲ ಮಂತ್ರಿಮಂಡಲದ ವಿಸ್ತರಣೆಯ ಸಮಯದಲ್ಲಿ, ಅದು ಕೂಡ ಮುಖ್ಯಮಂತ್ರಿಗಳ ಪ್ರಮಾಣ ವಚನದ ಜೊತೆಗೇ ಕರ್ನಾಟಕದಿಂದ ಒಬ್ಬರು ಮಹಿಳಾ ಉಪಮುಖ್ಯಮಂತ್ರಿಗಳಾಗಿ ನೇಮಕ ಆಗ್ತಾರೆ ಅನ್ನುವಂಥ ಸುದ್ದಿಗಳು ಕೂಡ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರೋದನ್ನು ಕೂಡ ತಾವೆಲ್ಲರಿಗೂ ನೋಡಿರಬಹುದು. ಹಾಗಿದ್ದಾಗ ಆ ಒಬ್ಬ ಮಹಿಳಾಮಣಿ ಯಾರು, ಅವಳ ಒಂದು ಆ ಮಹಿಳೆಯ ಒಂದು ಶ್ರಮವೇನು, ಅವಳು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳೇನು, ಆ ಪಕ್ಷದಲ್ಲಿ ಅವರಿಗೆ ಇರ್ತಕ್ಕಂಥ ಅನುಭವಗಳೇನು ಅನ್ನುವಂಥದ್ದನ್ನು ಕೂಡ ನಾವು ಮೆಲುಕು ಹಾಕಿ ನೋಡಿದಾಗ ದೊಡ್ಡ ಮಹಿಳೆ, ಶ್ರೇಷ್ಠ ಮಹಿಳೆ ಹಾಗೂ ಮಹಿಳಾ ಸಮುದಾಯವನ್ನು ಪ್ರತಿನಿಧಿಸ್ತಿರ್ತಕ್ಕಂಥ ಒಬ್ಬ ಮುತ್ಸದ್ದಿ ಮಹಿಳೆ ಅಂತೇಳಿ ನಾನು ಆ ಮಹಿಳೆಯನ್ನು ಕರಿತೀನಿ. ಹಾಗಿದ್ದಾಗ ಅವರು ಇಲ್ಲಿಯವರೆಗೆ ಏನೇನು ಸಾಧನೆ ಮಾಡಿದ್ದಾರೆಂದರೆ, ಆ ಮಹಿಳೆ ಹುಟ್ಟು ಹೋರಾಟಗಾರ್ತಿ. ಬೇಕಾದರೆ ನೀವು ಯಾರ ಬಾಯಿಲಿಂದಾದರೂ ಕೇಳ್ರಿ, ಹುಟ್ಟು ಹೋರಾಟಗಾರ್ತಿ, ಛಲದಂತಕ ಮಲ್ಲೆ. ಹಾಗಿರುವಾಗ ಆ ಒಬ್ಬ ದಿಟ್ಟ ಮಹಿಳೆ ಹಾಗೂ ಹೋರಾಟಗಾರ್ತಿಗೆ ಇನ್ನೊಬ್ಬ ಕಿತ್ತೂರಿನ ಚೆನ್ನಮ್ಮ ಅಂಥೇಳಿ ಅವ್ರನ್ನ ನಾವೆಲ್ಲರೂ ಕೂಡ ಕರಿತಾ ಇರೋದು ಕೂಡ ವಾಸ್ತವ. ಹಾಗಿದ್ದಾಗ ಆ ಮಹಿಳೆ ಇಲ್ಲಿವರೆಗೆ ಏನೇನು ಸಾಧನೆ ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಾಗ ನಾನು ಪ್ರತಿಯೊಂದಕ್ಕೂ ಕೂಡ ಉತ್ತರವನ್ನು ಈ ಸಂದರ್ಭದಲ್ಲಿ ನಿಮಗೆ ನೀಡಲಿಕ್ಕೆ ಬಯಸಿದ್ದೇನೆ. ಮೊದಲನೆಯದಾಗಿ ಬೆಳಗಾವಿಯ ಗ್ರಾಮೀಣ ಮತಕ್ಷೇತ್ರದಿಂದ ಆರಿಸಿ ಬರ್ತಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ದಕ್ಷತೆಯಿಂದ ಹಾಗೂ ಪ್ರಾಮಾಣಿಕತೆಯಿಂದ ಪಾರದರ್ಶಕವಾಗಿ ಕಾರ್ಯನಿರ್ವಹಿಸುತ್ತಿರುವುದನ್ನು ಕೂಡ ನಾವು ನೋಡಿದ್ದೇವೆ ಮತ್ತು ಅದನ್ನು ಒಳ್ಳೆಯ ಒಂದು ಬೆಳವಣಿಗೆ ಆ ಒಂದು ಇಲಾಖೆಯಲ್ಲಿ ಬರ್ತಾ ಇರೋದು ಫಲಿತಾಂಶ ಅನ್ನೋದನ್ನು ಕೂಡ ನಾವು ತಿಳಿದಿದ್ದೇವೆ. ಹಾಗಿದ್ದಾಗ ಅವರು ಇಲ್ಲಿಯವರೆಗೆ ಏನೇನು ಪಕ್ಷಕ್ಕಾಗಿ, ಪಕ್ಷದ ಸಂಘಟನೆಗಾಗಿ ಹಾಗೂ ನಾಡಿನ ಜನತೆಗಾಗಿ ಸೇವೆ ಸಲ್ಲಿಸಿದ್ದಾರೆ ಅನ್ನುವಂಥದ್ದನ್ನು ತಿಳಿಬೇಕಾದರೆ, ಮೊದಲನೇದಾಗಿ ಅವರು ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿ ಪಕ್ಷಕ್ಕೆ ಸೇರ್ಪಡೆಯಾದರು. ಜೊತೆಗೆ ಅವರ ಒಂದು ಹೋರಾಟದ ಕಿಚ್ಚನ್ನು ನೋಡಿದರೆ ಎಂಥ ಮಹಿಳೆಯರು ಕೂಡ, ಎಂಥ ಪುರುಷರು ಕೂಡ ರೋಮಾಂಚನಗೊಳ್ಳುವಂಥ ಒಂದು ಹೋರಾಟ ಆ ಮಹಿಳೆಯರದು. ಅಂಥ ಒಬ್ಬ ಮಹಿಳೆ ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷೆಯಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ. ಜೊತೆಗೆ
ಕರ್ನಾಟಕ ರಾಜ್ಯದ ಮಹಿಳಾ ಘಟಕದ ಅಧ್ಯಕ್ಷರಾಗಿಯೂ ಕೂಡ ಅವರು ತಮ್ಮ ಒಂದು ಕಾರ್ಯಚಟುವಟಿಕೆಯಲ್ಲಿ ಯಶಸ್ವಿಯಾಗಿ ಜೈ ಎನಿಸಿಕೊಂಡಿರ್ತಕ್ಕಂಥ ಶ್ರೇಷ್ಠ ಮಹಿಳೆ. ಆಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅವರು ತಂದಿರತಕ್ಕಂಥ ಅಮೋಘವಾದ ಬದಲಾವಣೆಗಳನ್ನು, ಪಾರದರ್ಶಕತೆಯನ್ನು, ಆ ಇಲಾಖೆಯ ನೌಕರರಲ್ಲಿ ಒಂದು ದಕ್ಷತೆಯನ್ನು ತಂದಿರತಕ್ಕಂಥದ್ದು ಕೂಡ ಸಾಕಷ್ಟು ಉದಾಹರಣೆಗಳನ್ನು ನೀಡ್ಬೋದು. ಹಾಗಿದ್ದಾಗ ಅವರು ಯಾರು ಅಂತ ಕೇಳಿದರೆ ಅವರೇ ನಮ್ಮ ಹೆಮ್ಮೆಯ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಲಕ್ಷ್ಮೀ ಹೆಬ್ಬಾಳ್ಕರ್. ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತಂದ್ರೆ ಮಹಿಳೆಯರಿಗೆ ಒಂದು ರೋಮಾಂಚನ ಅಂತ ಒಬ್ಬ ಮಹಿಳೆ ಇವತ್ತು ಕರ್ನಾಟಕದಲ್ಲಿ ಈ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉಪಮುಖ್ಯಮಂತ್ರಿ ಆಗಬಹುದೇ ಅನ್ನುವಂಥ ಒಂದು ಪ್ರಶ್ನೆ ನಮಗೆ ಸ್ವಾಭಾವಿಕವಾಗಿ ಕಾಡ್ತಾ ಇರೋದು ಕೂಡ ಸತ್ಯ. ಹಾಗಿದ್ದಾಗ ಯಾಕೆ ಆಗಬಾರ್ದು? ಮಹಿಳೆಯರು ಯಾಕೆ ಆಗಬಾರ್ದು? ಮಹಿಳೆಯರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಾರೆ. ಅದು ಕೂಡ ನಮ್ಮ ಎದುರಿಗೆ ಇದೆ. ಹಾಗಿದ್ದಾಗ ಕರ್ನಾಟಕದಲ್ಲಿ ಒಬ್ಬ ಮಹಿಳೆ ಉಪಮುಖ್ಯಮಂತ್ರಿಯಾಗಿ ತನ್ನ ಅಧಿಕಾರದ ಬಲದಿಂದ ಹಾಗೂ ಒಳ್ಳೆಯ ಒಂದು ವರ್ಚಸ್ಸಿನಿಂದ ಮಹಿಳೆಯರನ್ನು ಇನ್ನಷ್ಟು ಬಲಪಡಿಸ್ಬೋದು, ಅವರಿಗೆ ಶಕ್ತಿಯನ್ನು ತುಂಬಬಹುದು. ನಾರಿ ಶಕ್ತಿ ಮುಂದೆ ಇನ್ಯಾವ ಶಕ್ತಿಯೂ ಇಲ್ಲ ಅನ್ನೋದನ್ನು ಆ ಮಹಿಳೆ ತೋರಿಸಲಿಕ್ಕೆ ಯೋಗ್ಯವಾದಂಥ ಮಹಿಳೆ ಅನ್ನುವಂಥ ಭಾವನೆಯೂ ಕೂಡ ಪ್ರತಿಯೊಬ್ಬ ಮಹಿಳೆಯರಲ್ಲಿಯೂ ಪ್ರತಿಯೊಬ್ಬ ಕನ್ನಡಿಗರಲ್ಲಿಯೂ ಕೂಡ ಇರೋದು ಸ್ವಾಭಾವಿಕ ಹಾಗೂ ವಾಸ್ತವ. ಹಾಗಿದ್ದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ವಿಶೇಷವಾಗಿ ಹೈಕಮಾಂಡು, ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಹಾಗೂ ಕರ್ನಾಟಕ ರಾಜ್ಯದ ವಿವಿಧ ಹಂತದ ನಾಯಕರುಗಳು, ಸಿದ್ದರಾಮಯ್ಯರವರಾದಿಯಾಗಿ ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರಾದಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಿದರೆ ಮಹಿಳಾ ಒಂದು ಶಕ್ತಿಗೂ ಕೂಡ ನಾವು ಶಕ್ತಿ ತುಂಬಿದಂತಾಗ್ತೈತಿ, ಮಹಿಳೆಯರಿಗೂ ಕೂಡ ಗೌರವ ನೀಡಿದಂತಾಗ್ತೈತಿ. ಹಾಗಾದಾಗ ಮಾತ್ರ ಮಹಿಳೆಯರ ಒಂದು ಸದ್ಬಳಕೆಯೂ ಕೂಡ ನಾಡಿಗೆ ಅವರ ಒಂದು ಕಾರ್ಯದಕ್ಷತೆಯನ್ನು ತೋರಿಸಬಹುದಾದಂಥ ಒಂದು ಶ್ರೇಷ್ಠ ಕೆಲಸವನ್ನು ಈ ಸರ್ಕಾರ ಮಾಡಿದಂತಾಗ್ತೈತಿ ಅನ್ನುವಂಥ ಭಾವನೆಗಳು ಕೂಡ ನಮ್ಮ ನಡುವೆ ಈಗ ಹೇಳ್ತಾ ಇವೆ. ಹಾಗಿದ್ದಾಗ ಬೆಳಗಾವಿಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಸಲ ಮಂತ್ರಿಮಂಡಲದ ಸಮಯದಲ್ಲಿ ಅವರು ಉಪಮುಖ್ಯಮಂತ್ರಿಗಳಾಗಿ ಮಹಿಳೆಯರನ್ನು ಪ್ರತಿನಿಧಿಸುವ ಮಹಿಳಾ ಉಪಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿ ನಾಡಿನ ಜನತೆಗೆ ಸೇವೆ ಸಲ್ಲಿಸಲು ತಮ್ಮ ಶ್ರಮವನ್ನು ಸಾರ್ಥಕಪಡಿಸಲಿ, ಅವರಿಗೂ ಕೂಡ ಒಂದು ಒಳ್ಳೆಯ ಅವಕಾಶ ಸಿಗಲಿ, ಸರ್ಕಾರ ಮತ್ತು ಆ ಕಾಂಗ್ರೆಸ್ ಪಕ್ಷ ಅವರಿಗೂ ಕೂಡ ಒಂದು ಒಳ್ಳೆಯ ಭವಿಷ್ಯವನ್ನು ನೀಡಲಿ ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಎಷ್ಟೇ ಜನರನ್ನು ಕೂಡ ನೀವು ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಿರಿ, ಆದರೆ ಮಹಿಳೆಯರಿಗೆ ಮಾತ್ರ ಒಂದು ಸ್ಥಾನ, ಉಪಮುಖ್ಯಮಂತ್ರಿ ಸ್ಥಾನ ಮೀಸಲಾಗಿ ಇಡ್ರಿ. ಅವರಿಗೂ ಕೂಡ ಸಾಮರ್ಥ್ಯ ಇದೆ, ಶಕ್ತಿ ಇದೆ. ಅವರ ಒಂದು ಬುದ್ಧಿಶಕ್ತಿಯಿಂದ ಮಹಿಳೆಯರನ್ನು ಇನ್ನಷ್ಟು ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಸಬಲಪಡಿಸಬಹುದು ಅಂತ ಮಹಿಳೆಯರ ಒಂದು ಪ್ರತಿನಿಧಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡುವ ಅವಕಾಶವನ್ನು ಸಮಸ್ತ ನಾರಿ ಮನೆಗಳಿಗೆ, ಮಹಿಳಾ ಮನೆಗಳಿಗೆ, ಪ್ರತಿಯೊಬ್ಬ ತಾಯಂದಿರಿಗೂ ಕೂಡ ನೀಡ್ರಿ ಅನ್ನುವಂಥ ಕಳಕಳಿಯ ವಿನಂತಿಯನ್ನು ನಾಡಿನ ಮಹಿಳೆಯರ ಪರವಾಗಿ, ಜನತೆಯ ಪರವಾಗಿ, ಬೆಂಕಿ ಬಿರುಗಾಳಿಯ ಪರವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಸಂದೇಶವನ್ನು ಇಲ್ಲಿಗೆ ಮುಗಿಸಿ ಸಮಸ್ತ ನಾಡಿಗೆ ತಿಳಿಸಿ ನಾಡಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗೋಕ್ಕಿಂತ ಪೂರ್ವದಲ್ಲಿ ಬೆಂಕಿ ಬಿರುಗಾಳಿ ಚಾನಲ್ ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ನಾಡಿನ ಚಾನಲ್ಲು. ಈ ನಾಡಿನ ಸಮಸ್ತ ಜನತೆಯ ಚಾನಲ್ ಆಗಿರ್ತಕ್ಕಂಥ ಬೆಂಕಿ ಬಿರುಗಾಳಿ ಚಾನಲ್ಗೆ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಜೊತೆಗೆ ಕಮೆಂಟನ್ನು ಮಾಡಿರಿ, ಲೈಕ್ ಮಾಡಿರಿ. ಇದನ್ನು ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಪ್ರತಿಯೊಬ್ಬ ಮನೆಗೂ ಕೂಡ ಇದನ್ನು ತಲುಪಿಸ್ರಿ ಅನ್ನುವಂಥ ವಿನಂತಿಯೊಂದಿಗೆ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.